ನಮಸ್ಕಾರ. ನುಡಿ ಬೆಳಕು. ಟಿ. ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಜಾದು. ಅಮೆರಿಕಾದಲ್ಲಿ ಟಾರ್ಬೆಲ್ ಎನ್ನುವ ಜಾದೂಗಾರನಿದ್ದ. ಅವನ ಜಾದು ಬಗ್ಗೆ ಎಲ್ಲರೂ ಸದಾ ಅಚ್ಚರಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಅವನಿಗೂ ಅದಕ್ಕಾಗಿ ತುಂಬ ಹೆಮ್ಮೆ ಇತ್ತು. ಯಾರಾದರೂ ಅವನ ಬಗ್ಗೆ ಈತನಷ್ಟು ಒಳ್ಳೆಯ ಜಾದೂಗಾರನನ್ನು ನಾವು ನೋಡಿಯೇ ಇಲ್ಲ ಅಂದರೆ ಅವನಿಗೆ ತುಂಬ ಸಂತಸವಾಗುತ್ತಿತ್ತು. ಕ್ರಮೇಣ ಅವನಲ್ಲಿ ಅದು ಅಹಂಗೆ ತಿರುಗಿತ್ತು. ಒಂದು ಪ್ರದರ್ಶನದಲ್ಲಿ ಟಾರ್ಬೆಲ್ ತನ್ನ ಜಾದುವಿನಿಂದ ವ್ಯಕ್ತಿಯೊಬ್ಬನನ್ನು ಕತ್ತರಿಸಿ ಮತ್ತೆ ಅಂಟಿಸಿ ದೊಡ್ಡ ಚಪ್ಪಾಳೆಗಿಟ್ಟಿಸಿಕೊಂಡ. ಜನ ಅವನನ್ನು ಮುತ್ತಿಕೊಂಡರು. ಎಲ್ಲರ ಪ್ರಶ್ನೆ, ಇದು ಹೇಗೆ ಸಾಧ್ಯ? ಅವನು ತನ್ನ ಜಾದೂ ಕೋಲನ್ನು ಎತ್ತಿ ತೋರಿಸಿ, ಇದರಿಂದ ಎಂದ ಹೆಮ್ಮೆಯಿಂದ. ಅದ್ಭುತ ಪ್ರಶಂಸೆಯ ನಡುವೆ ಆ ಜನಸಂದಣಿಯ ಮಧ್ಯೆಯೇ ಪುಟ್ಟ ಹುಡುಗಿಯೊಬ್ಬಳು ಅವನನ್ನು ಮಾತನಾಡಿಸಲು ಕಾಯುತ್ತಲೇ ಇದ್ದಳು. ಆ ಗದ್ದಲದ ನಡುವೆ ಆಗಲೇ ಇಲ್ಲ. ಬೆಳಿಗ್ಗೆಯೇ ಟಾರ್ಬೆಲ್ ಉಳಿದುಕೊಂಡಿದ್ದ ಹೋಟೆಲಿನ ಬಾಗಿಲನ್ನು ಯಾರೋ ತಟ್ಟಿದರು. ಅವನು ಬಂದು ಬಾಗಿಲನ್ನು ತೆರೆದ. ಎದುರು ಅದೇ ಹುಡುಗಿ ತನ್ನ ತಾಯಿ ಜೊತೆ ನಿಂತಿದ್ದಳು. ಮುದ್ದಾದ ಮಗುವನ್ನು ನೋಡಿ ಅವನಿಗೆ ಸಂತೋಷವಾಯಿತು. ತಾಯಿಯು, ನೆನ್ನೆಯ ಪ್ರದರ್ಶನದ ಬಳಿಕ ನಿಮ್ಮನ್ನು ಮಾತನಾಡಿಸಬೇಕು ಎಂದು ಹಠ ಹಿಡಿದಿದ್ದಾಳೆ. ನೆನ್ನೆಯೂ ಪ್ರಯತ್ನಿಸಿದೆ, ಆದರೆ ಆಗಲಿಲ್ಲ. ನನ್ನ ಯಾವ ಮಾತನ್ನು ಅವಳು ಕೇಳುತ್ತಿಲ್ಲ ಎಂದಳು. ಹೌದಾ ಎನ್ನುತ್ತಾ ಮಗುವನ್ನು ಹತ್ತಿರ ಕರೆದುಕೊಂಡು, ಯಾಕಮ್ಮ, ನನ್ನಿಂದ ಏನಾಗಬೇಕು ಎಂದ. ಹುಡುಗಿ ಮುರಿದು ಹೋದ ಗೊಂಬೆಯನ್ನು ತೋರಿಸಿ, ಈ ಗೊಂಬೆಯ ತಲೆ ಮುರಿದು ಹೋಗಿದೆ. ಅಮ್ಮನಿಗೆ ಹೇಳಿದರೆ ಇದನ್ನು ಸರಿ ಮಾಡಲು ಸಾಧ್ಯವಿಲ್ಲ ಅಂದಳು. ನಿನ್ನೆ ನೀವು ಮನುಷ್ಯರನ್ನೇ ಕತ್ತರಿಸಿ ಅಂಟಿಸಿದಿರಿ, ನನ್ನ ಗೊಂಬೆಯನ್ನು ಅಂಟಿಸಿಕೊಡಲು ಖಂಡಿತ ನಿಮಗೆ ಸಾಧ್ಯವಿದೆ ಎಂದಳು. ತಾನೊಬ್ಬ ದೊಡ್ಡ ಜಾದೂಗಾರ ಎನ್ನುವ ಆತನ ಹಮ್ಮು ಪಟ್ಟೆಂದು ಹಿಡಿದು ಹೋಯಿತು. ಎದುರು ಇರುವ ಪುಟ್ಟ ಹುಡುಗಿ ಈತ ತನ್ನ ಗೊಂಬೆಯನ್ನು ಅಂಟಿಸಿಕೊಡುತ್ತಾನೆಂಬ ಭರವಸೆಯಲ್ಲಿ ನಿಂತಿದ್ದಾಳೆ. ಅವಳಿಗೆ ಹೇಗೆ ಅರ್ಥ ಮಾಡಿಸಿಯೇನು? ನಾನು ಮಾಡಿದ್ದು ಜಾದೂ, ಬರಿಯ ಕಣ್ಕಟ್ಟು, ಸುಳ್ಳು ಎಂದು ಹಾಗೆ ಹೇಳಿದರೆ ಆ ಪುಟ್ಟ ಹೃದಯಕ್ಕೆ ಮತ್ತಷ್ಟು ನೋವಾಗುತ್ತದೆ ಎನ್ನುವ ಜಿಜ್ಞಾಸೆ ಬಿದ್ದ ಟಾರ್ಬೆಲ್ ಒಂದು ನಿರ್ಧಾರಕ್ಕೆ ಬಂದ. ಅವಳಿಂದ ಆ ಗೊಂಬೆಯನ್ನು ತೆಗೆದುಕೊಂಡು, ನಾಳೆ ಬಾ, ಇದನ್ನು ಹೊಸದಾಗಿರಿಸುತ್ತೇನೆ ಎಂದ. ಈಗ ಸಾಧ್ಯವಿಲ್ಲವೇ ಎಂದಳು ಹುಡುಗಿ. ತಕ್ಷಣಕ್ಕೆ ಹೊಳೆದ. ನನ್ನ ಜಾದೂ ಉಡುಪನ್ನು ಒಗೆಯಲು ಕಳಿಸಿದ್ದೇನೆ, ಬಂದ ತಕ್ಷಣ ಮಾಡಿ ಇಟ್ಟಿರುತ್ತೇನೆ ಎನ್ನುವ ಇನ್ನೊಂದು ಸುಳ್ಳನ್ನು ಹೇಳಿದ. ನಾಳೆ ತನ್ನ ಗೊಂಬೆ ಸರಿಯಾಗುತ್ತೆ ಎನ್ನುವ ಭರವಸೆಯಿಂದ ಹುಡುಗಿ ಹೊರಟಳು. ಟಾರ್ಬೆಲ್ ತಾನುಳಿದಿದ್ದ ನಗರದ ಮೂಲೆ ಮೂಲೆಯನ್ನು ಹುಡುಕಿಸಿ ಅಂಥದ್ದೇ ಇನ್ನೊಂದು ಗೊಂಬೆಯನ್ನು ತರಿಸಿದ. ಮಾರನೆಯ ದಿನ ಬಂದ ಹುಡುಗಿ ಅದನ್ನು ನೋಡಿ ಸಂತಸದಿಂದ ಅವನ ಕೆನ್ನೆಗೆ ಮುತ್ತನ್ನಿತ್ತು. ನಿಜಕ್ಕೂ ನೀವು ದೊಡ್ಡ ಜಾದೂಗಾರ ಎಂದಳು. ಅವಳ ಕಣ್ಣುಗಳು ತುಂಬಿ ಬಂದವು. ಹೃದಯಗಳ ದುಃಖವನ್ನು ತೆಗೆದುಹಾಕುವ ಜಾದು ನನಗೆ ಗೊತ್ತಿರಬೇಕಿತ್ತು. ಅದೇ ಎಲ್ಲಕ್ಕಿಂತ ದೊಡ್ಡದು. ಜೀವನಕ್ಕೆ ಉಪಯೋಗವಾಗುವ ವಿದ್ಯೆ ಎಲ್ಲಕ್ಕಿಂತ ದೊಡ್ಡದು ಎಂದು ಅಂದುಕೊಂಡ. ನಮಸ್ಕಾರ. ಧನ್ಯವಾದಗಳು.